Hi, hello, namaskara. Welcome back to my channel. I hope you guys are doing great. So today I thought let me share you guys something which I learned. See, ನಾನು ಇವಾಗ weight loss journey ಇದ್ದೀನಿ and of course I'm not like properly healthy ಮಾಡಕ್ ಆಗ್ತಾ ಇಲ್ಲ, but I'm trying my best. So yeah, I'm also in that journey. So ನನಗೆ ಇವತ್ತು ಗೊತ್ತಾಗಿದ್ದು ಒಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಆಗಿರತ್ತ ಅಂದರೆ ಹಂಗರ್. ಸೊ ಇಷ್ಟು ದಿವಸ ನಾನು ನಿಮಗೆ ವಾಟರ್ ಬಗ್ಗೆ ಹೇಳಿದೆ, ಹೆಂಗೆ ನೀರು ಕುಡಿಬೇಕು, ಯಾವ ಟೈಮಲ್ಲಿ ನೀರು ಕುಡಿಬೇಕು, ಏನಕ್ಕೆ ನೀರು ಕುಡಿಬೇಕು, ಆ್ಯಂಡ್ ಎಷ್ಟು ಕ್ಯಾಲ್ರೀಸ್ ತಿನ್ನಬೇಕು, ಆ ಥರ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ಆದರೆ ಹಂಗರ್ ಬಗ್ಗೆ ನಾನು ಯಾವತ್ತೂ ನನಗೂ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಮಾತಾಡಿರಲಿಲ್ಲ. ಆ್ಯಂಡ್ ಇದು ನನಗೆ ಹೆಂಗೆ ಯೂಸ್ ಆಗುತ್ತೋ ಅಥವಾ ನನಗೆ ಹೆಂಗೆ ವರ್ಕ್ ಆಗಿದೆಯೋ, ನಾನೇನು ಕಲ್ತ್ಕೊಂಡಿದ್ದೀನೋ ನಿಮಗೂ ಹಾಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಲೆಟ್ಸ್ ಗೆಟ್ ಸ್ಟಾರ್ಟ್. ಇವತ್ತು ನಾನು ಒಂದು ಹೊಸದು ಏನು ಕಲಿತೆ ಅಂದರೆ ಹಂಗರ್. ಸೊ ಹಂಗರ್ ಬಗ್ಗೆ ಏನಿದೆ ಹಂಗರ್ ಅಂದರೆ ಹೊಟ್ಟೆ ಹಸಿವು. ಹಂಗರ್ ಅಂದರೆ ಹೊಟ್ಟೆ ಹಸಿವು. ಸೊ ವಾಟ್ ಈಸ್ ದೇರ್ ಇನ್ ದ್ಯಾಟ್ ಅಂತ ಅಂದರೆ ಏನಕ್ಕೆ ನಮ್ಗೆ ಹೊಟ್ಟೆ ಹಸಿತೆ, ಹೆಂಗೆ ಹೊಟ್ಟೆ ಹಸಿತೆ, ಆ್ಯಂಡ್ ನಿಜವಾಗ್ಲೂ ಅದು ಹೊಟ್ಟೆ ಹಸಿವು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್, ಒಂದು ಅಡಲ್ಟ್ ಬಾಡಿಗೆ 2000 ಕ್ಯಾಲರೀಸ್ ಎನರ್ಜಿ ಅಂತ ಬೇಕು. ಆ್ಯಂಡ್ 2000 ಕ್ಯಾಲರೀಸ್ ಅಂದಿದ ತಕ್ಷಣ 2000 ಕ್ಯಾಲರೀಸ್ ತಿನ್ನೋದಲ್ಲ, ದಿನಕ್ಕೆ ಮನುಷ್ಯನಿಗೆ 2000 ಕ್ಯಾಲರೀಸ್ ಅಷ್ಟು ಎನರ್ಜಿ ಬೇಕು. ಓಕೆ, ಸೊ ನಾವು ಈ 2000 ಎನರ್ಜಿ ಅಂದರೆ ಅಟ್ಲೀಸ್ಟ್ ನಾವು 1000 ಕ್ಯಾಲರೀಸ್, ಇನ್ ಕೇಸ್ ಒಂದು ಮನುಷ್ಯನಿಗೆ 2000 ಕ್ಯಾಲರೀಸ್ ಅವನು ಎನರ್ಜಿ ಹೋಗ್ತಿದೆ ಅಂದರೆ ಅಟ್ಲೀಸ್ಟ್ ಒಂದು 1000 ಕ್ಯಾಲರೀಸ್ ತಿಂದರೆ ಆವಾಗ ಅವರು ಫಿಟ್ ಆಗಿರ್ತಾರೆ. ನೀನು ಅಕಸ್ಮಾತ್ 2000 ಕ್ಯಾಲರೀಸ್ ನಿನ್ನ ಎನರ್ಜಿ ಹೋಗ್ತಿದೆ, ನಾನು 2000 ಕ್ಯಾಲರೀಸು ತಿಂತೀನಿ ಅಂದರೆ ಅವಾಗೂ ನೀನು ಫಿಟ್ ಇರ್ತೀಯ. ಆದರೆ ಒಂದಿನ ನೀನು 2000 ಕ್ಯಾಲರೀಸ್ ಎನರ್ಜಿಗಿಂತ 2000 ಕ್ಯಾಲರೀಸ್ ಅಷ್ಟು ಊಟ ತಿಂದು ಇನ್ನೂ ಜಾಸ್ತಿ ತಿಂದರೆ ಆವಾಗ ನಿನಗೆ ಬಾಡಿ ಫ್ಯಾಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಮ್ ಆಫ್ ಅಸ್ ಲೈಕ್ ನಾವೇನಾದರೂ ಆಫೀಸ್ಗೆ ಹೋದಾಗ ನಾವು ಅಲ್ಲೇ ಕೂತಿರ್ತೀವಿ, ನಾವು ಒಂಚೂರು ಅಳ್ಳಾಡಲ್ಲ, ಬರೀ ಲಂಚ್ಗೆ ಹೋಗು, ತಿನ್ನು, ಬಂದು ಕೂತ್ಕೊ, ಮತ್ತು ಸಂಜೆ ಹೋಗು, ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊ ಅಂದರೆ 2000 ಎನರ್ಜಿ ನಿಮಗೇನೋ ಅಷ್ಟು ಇರೋಲ್ಲ. 1000 ಕ್ಯಾಲರೀಸ್ ಎನರ್ಜಿ ಅಷ್ಟು ಹೋಗಿರುತ್ತೆ. ಬಟ್ ನಾನು ಮಾತಾಡ್ತಿರೋದು ಆ್ಯಕ್ಟಿವ್ ಅಡಲ್ಟ್ಗೆ. ಸೊ ಇನ್ ಕೇಸ್ ನೀವು ಆ ಥರ ಆಫೀಸ್ಗೆಲ್ಲ ಹೋಗ್ತಾ ಇರುವಾಗ you have to cut down your calories. So when we talk about how this works ಅಂತಂದರೆ, ನೀವು ಬೆಳಗ್ಗೆ ಕಾಫಿ ಕುಡಿಬೋದು, ಅಲ್ಲೊಂಚೂರು ಕ್ಯಾಲರೀಸ್. ಆ್ಯಂಡ್ ಕಾಫಿ, ಬ್ಲ್ಯಾಕ್ ಕಾಫಿ, ನಿಮ್ಗೆ ಅಫ್ಕೋರ್ಸ್ ನೀವು ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಿಮ್ಗೆ ಅಟ್ಲೀಸ್ಟ್ 10 ಕ್ಯಾಲರೀಸ್ ಅಷ್ಟೇ ಬರೋದು. ಆ್ಯಂಡ್ ಆವಾಗ ನೀವು ಒಂದು ಮೊಟ್ಟೆ ತಿಂದಾಗ ಯು ವಾಂಟ್ ಫೀಲ್ ಅ ಲಾಟ್ ಆಫ್ ಕ್ರೇವಿಂಗ್ಸ್ ಆ್ಯಂಡ್ ಯು ಫೀಲ್ ಇಟ್ ಈಸ್ ಫಿಲ್ಡ್, ಹೊಟ್ಟೆಲಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಆರ್ ಆ್ಯಕ್ಚುಲಿ ಐ ಸಜೆಸ್ಟ್ ನೀವು ಮಿಲ್ಕನ್ನು ರಾತ್ರಿ ಕುಡಿಬೇಕು, ಬೆಳಗ್ಗೆ ಕುಡಿದ್ರೆ ಇಟ್ಸ್ ಲೈಕ್ ಇಟ್ ಮೇಕ್ಸ್ ಯು ಸ್ಲೀಪಿ. ಸೊ ಮಿಲ್ಕನ್ನು ಸ್ವಲ್ಪ ಕಟ್ ಡೌನ್ ಮಾಡಿ, ಆ್ಯಂಡ್ ದೆನ್ ಆಫ್ಟರ್ನೂನ್ ರೆಗ್ಯುಲರ್ ಲಂಚ್ ಮಾಡಿ ವಿಚ್ ಹ್ಯಾಸ್ 350 to 400 ಕ್ಯಾಲರೀಸ್. ಅಕಸ್ಮಾತ್ ನಿಮ್ಗೆ 2 ಪೀಸ್ ಚಿಕನ್ ರೈಸ್ ಅಥವಾ ಚಪಾತಿ ಅದು ಇದು ಪಲ್ಯ ಎಲ್ಲ ಸೇರಿದ್ರೆ ಒಂದು 400 to 500 ಕ್ಯಾಲರೀಸ್ ಬರುತ್ತೆ. ಆ್ಯಂಡ್ ಟ್ರೈ ಟು ಮೇಕ್ ಇಟ್ ಲೆಸ್ ಅಟ್ ನೈಟ್ ಆರ್ ಅವಾಯ್ಡ್ ಅಟ್ ನೈಟ್. ತಿಂದ್ರೂ ಬಿಫೋರ್ 7 o'clock ತಿನ್ನಿ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡಯಟ್, ವಿಚ್ ಐ ಡಿಡ್. ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ವಿಚ್ ಐ ಡಿಡ್, ನನಗೆ ವರ್ಕ್ ಆಯಿತು. ಆ್ಯಂಡ್ ದೆನ್ ಐ ಆಮ್ ಟಾಕಿಂಗ್ ಅಬೌಟ್ ಹಂಗರ್ ಟುಡೇ. ಸೊ ಏನು ಹಂಗರ್, ಹೊಟ್ಟೆ ಹಸು. ನಮಗೆ ಒಂದೊಂದ್ಸರಿ ಹೊಟ್ಟೆ ಹಸಿತಾ ಇರುತ್ತೆ, ಆದರೆ ವಿ ವಾಂಟ್ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್, ಬಟ್ ಆಲ್ಸೋ ವಿ ವಾಂಟ್ ಸಮಥಿಂಗ್. ಆವಾಗ ನಾವು ಪಿಕ್ಕಿ ಆಗ್ತೀವಿ. ಅಂದರೆ ನನಗೆ ಊಟ ಬೇಡ, ನನಗೆ ಅದೇ ಬೇಕು, ನನಗೆ ಮೋಮೋಸೇ ಬೇಕು, ನನಗೆ ಹೊಟ್ಟೆ ಹಸಿದೆ, ನನಗೆ ಮೋಮೋಸೇ ಬೇಕು, ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ನೂಡಲ್ಸೇ ಬೇಕು, ನನಗೆ ಹೊಟ್ಟೆ ಹಸಿತಾ ಇದೆ, ಐಸ್ ಕ್ರೀಮ್ ಬೇಕು ಅಂದಾಗ ದಟ್ ಈಸ್ ನಾಟ್ ಹಂಗರ್, ದಟ್ ಈಸ್ ಯುವರ್ ಕ್ರೇವಿಂಗ್ಸ್. ಆದರೆ ನಮಗೆ ಅನಿಸುತ್ತೆ ಅಯ್ಯೋ ಹೊಟ್ಟೆ ಒಳಗೆಲ್ಲ ಹುಡುಗರು ಅಂತ ಅನಿಸ್ತಾ ಇದೆ, ಪಕ್ಕ ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ. ಬಟ್ ಇಟ್ ಈಸ್ ನಾಟ್ ಅ ಹಂಗರ್. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್
ಐ ಥಾಟ್ ಹೊಟ್ಟೆ ಹಸಿದಾಗ ಐ ವಿಲ್ ಲೈಕ್ ನಂಗೆ ಯಾಕೋ ಮ್ಯಾಗಿ ತಿನ್ಬೇಕು ಅನ್ಸದೆ, ಹೊಟ್ಟೆ ತುಂಬ ಹಸಿದೆ, ನಂಗೆ ಮ್ಯಾಗಿನೇ ಬೇಕು, ನಂಗೆ ಬೇರೆದೇನೂ ತಿನ್ನಬೇಕು ಅಂತ ಅನ್ಸಲ್ಲ ಅಂದರೆ ದಟ್ ಈಸ್ ನಾಟ್ ಹಂಗರ್, ಇಟ್ ಈಸ್ ಜಸ್ಟ್ ಯುವರ್ ಕ್ರೇವಿಂಗ್ಸ್ ಅಷ್ಟೇ. ಸೊ ಮೇಕ್ ಶ್ಯೂರ್ ನೀವೇನಾದ್ರು ಪಿಕ್ಕಿ ಆಗಿ ನಿಂಗೆ ಅದೇ ಬೇಕು ಇದೇ ಬೇಕು ಅಂತ ಅಂದರೆ ಯು ಆರ್ ಇನ್ ಎ ವೆರಿ ಬ್ಯಾಡ್ ಸಿಚುಯೇಷನ್ಸ್. ನೀವು ಅವಾಗ ಅರ್ಥ ಮಾಡ್ಕೊಳ್ಬೇಕು, ಓಕೆ ದಿಸ್ ಇಸ್ ನಾಟ್ ರೆಗ್ಯುಲರ್ ಒನ್, ಐ ಹ್ಯಾವ್ ಟು ಬಿ ವೆರಿ regular about what I eat. And then later after that ನಿಮಗೆ ಹೊಟ್ಟೆ ಹಸಿದಾಗ ಏನಾದರೂ ಕೊಡಮ್ಮ ನಂಗೆ ತುಂಬ ಹೊಟ್ಟೆ ಹಸಿದಾವೆ ಅಂತ ಅಂದಾಗ ಅದು ಹಂಗೆ, ಇಲ್ಲ ನನಗೆ ಅದೇ ಬೇಕು ನನಗೆ ಇದೇ ಬೇಕು ಅಂದರೆ ಅದು ಹೊಟ್ಟೆ ಹಸಿವಲ್ಲ, ಇಟ್ ಜಸ್ಟ್ ಯುವರ್ ಕ್ರೇವಿಂಗ್ಸ್. ಆ್ಯಂಡ್ ದೆನ್ ಇದನ್ನು ಹೆಂಗೆ ಸ್ಟಾಪ್ ಮಾಡೋದು ಅಂತ ಅಂದರೆ, ಫಸ್ಟ್ ವೆನ್ ಎವರ್ ಯು ಫೀಲ್ ಹಂಗ್ರಿ ಯು ಹ್ಯಾವ್ ಟು ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ನಿಮ್ಮ ಹೊಟ್ಟೆ ಫಿಲ್ ಆಗಬೇಕು, ಸಕ್ಕತ್ತಾಗಿ ನೀರು ಕುಡೀರಿ. ಆ್ಯಂಡ್ ದೆನ್ ಏನಕ್ಕೆ ಇದಾಗುತ್ತೆ ಅಂದರೆ, ನಿಮ್ಮ ಲಾಸ್ಟ್ ಮೀಲ್ ಏನು ತಿಂದಿರ್ತೀರ ಅದರಿಂದ ಶುಗರ್ ಕ್ರ್ಯಾಶ್ ಆಗುತ್ತೆ, ಅದರಿಂದ ನಿಮ್ಗೆ ಹೊಟ್ಟೆ ಹಸಿದು ಹೊರತು ನಿಮಗೆ ನಿಜವಾಗ್ಲೂ ಹೊಟ್ಟೆ ಹಸಿತಾಗಲ್ಲ. ಸೊ ಟ್ರೈ ಟು ಸ್ಟಾಪ್ ಓವರ್ ಈಟಿಂಗ್ ಆರ್ ಪಿಕ್ಕಿಂಗ್ ಜಂಕ್. ಆದಷ್ಟು ನೀರು ಕುಡಿಯಿರಿ ಚೆನ್ನಾಗಿ. ಆ ಟೈಮಲ್ಲಂತೂ ಇನ್ನೂ ಜಾಸ್ತಿ ನೀರು ಕುಡಿಯಿರಿ, ಸೊ ದ್ಯಾಟ್ ಯು ವಾಂಟ್ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್. ಆ್ಯಂಡ್ ದೆನ್ 7 o'clock ಮುಂಚೆ ಊಟ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ಐ ಬೆಟ್ ಯು ಇನ್ 2 weeks you will stop craving for any kind of food. And then in this 2 weeks you have to stop eating junk at any cost. So try this and let me know guys, because ನನಗೆ ಇದು ವರ್ಕ್ ಆಯಿತು, ನಿಮಗೆ ಇದು ವರ್ಕ್ ಆಗುತ್ತಾ ಅಂತ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ಬಿ ಹೆಲ್ದಿ, ಸ್ಟೇ ಹೆಲ್ದಿ ಆ್ಯಂಡ್ ಸಿ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್. ಇಲ್ಲೊಂದು ಚೂರು ಪಿಂಪಲ್ ಬಂದಿದೆ, ಬಟ್ ಸಿ ದಿಸ್ ಮೈ ನ್ಯಾಚುರಲ್ one. And I hope you guys are doing great, and make sure you eat healthy, drink a lot of water and stay fit. Bye bye guys, see you in the next vlog. I love you all. Jasti.